ಹರಿ ಓಂ ನಮಸ್ಕಾರ ಎಲ್ರಿಗೂ. ಮಳೆಗಾಲ ಹತ್ತಿರ ಬರ್ತಾ ಇದೆ. ಬಿಸಿ ಬಿಸಿಯಾಗಿ ರುಚಿ ರುಚಿಯಾದ ಒಂದು ಮಿರ್ಚಿಯನ್ನು ಮಾಡಿಕೊಂಡು ತಿನ್ಕೊಳ್ಳೋಣ ಅಂತ ನಿಮಗೆ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಈಗ ಇಲ್ಲಿ ನಾನು 3 ಮಿರ್ಚಿ ಮೆಣಸನ್ನು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಲೋಟದಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ಚಮಚ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಸೋಡಾ, 1 ಚಿಟಿಕೆ ಅರಿಶಿನ, 1 ಚೂರು ಇಂಗು, ಕರಿಯಲು ಬೇಕಾದಷ್ಟು ಎಣ್ಣೆ. ಮಿರ್ಚಿಗೆ ಹಾಕ್ಕೊಳ್ಳಿಕ್ಕೆ ಅಂತೇಳ್ಬಿಟ್ಟು ನಾನು ಈ ಪುಟಾಣಿ ಮತ್ತು ಜೀರಿಗೆಯನ್ನು ಇಟ್ಕೊಂಡಿದ್ದೀನಿ. ಇದನ್ನು ನಾನು ಪೌಡ್ರ್ ಮಾಡಿ ಆ ಮಿರ್ಚಿಗೆ ಹಚ್ಕೋತೀನಿ. ಒಂದು ಚೂರು ಉಪ್ಪನ್ನು ಸೇರಿಸ್ಕೋತೀನಿ. ಇದಕ್ಕೆ ಮಾಡಿ ಹಚ್ಕೊಂಡಾಗ ಹಿಟ್ಟಿನಲ್ಲಿ ಅದ್ದಿ ಕರೆದಾಗ ನಮಗೆ ಮಿರ್ಚಿಯ ರುಚಿ ಒಂದು ರೀತಿ ಚೆನ್ನಾಗಿರುತ್ತೆ. ಏನು 3 ಮೆಣಸು ಇಟ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ನಾನು ಇದು ಇಡಿಯಾಗಿ ಕರಿಯೋದಿಲ್ಲ, ಇದನ್ನು ಕತ್ತರಿಸಿ ನಾನು ಮಾಡ್ತೀನಿ. ಹಾಗಾಗಿ ಇದರಲ್ಲಿ ಒಂದು 8ರಿಂದ 10 ಮಿರ್ಚಿ ಆಗುತ್ತೆ. ಈಗ ಇದನ್ನು ಹೆಚ್ಚಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಹಿಟ್ಟನ್ನು ಕಲಿಸ್ಕೊಳ್ಳೋ ಅಂಥ ಸಮಯ. ನಾನು ಸ್ವಲ್ಪ ಮೊದಲು ನೀರನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಇದಕ್ಕೆ ನಾವು ಇಟ್ಕೊಂಡಂತಹ ಅಚ್ಚ ಖಾರದ ಪುಡಿ, ಉಪ್ಪು ಮತ್ತು ಅರಿಶಿನ ಪುಡಿ ಇದನ್ನು ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾನು ಈ ಚಿಟಿಕೆ ಸೋಡಾ ಏನು ಇಟ್ಕೊಂಡಿದ್ದೆ ಅದರ ಸ್ವಲ್ಪ ತೆಗಿತಾ ಇದ್ದೀನಿ. ಸ್ವಲ್ಪ ಮಾತ್ರ ಅರ್ಧ ಚಿಟಿಕೆಯಷ್ಟು ಸೋಡಾವನ್ನು ಹಾಕ್ತಾಯಿದ್ದೀನಿ. ಇಷ್ಟನ್ನು ಮಿಶ್ರಣ ಮಾಡ್ಕೊಂಬಿಡೋಣ. ಈಗ ನಾನು ಇಟ್ಕೊಂಡಂತಹ ಅರ್ಧ ಬಟ್ಲು ಹಿಟ್ಟನ್ನು ಮಿಶ್ರಣ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ. 1 ಸ್ಪೂನ್ ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಮಿಶ್ರಣ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟನ್ನು ನಾನು ಪ್ರಾರಂಭದಲ್ಲಿ ಹೇಳಲಿಲ್ಲ, ಕಲಿಸ್ತಾ ಇರಬೇಕಾದ್ರೆ ನೆನಪಾಯಿತು, ನಾನು ಅಕ್ಕಿ ಹಿಟ್ಟನ್ನು ಹಾಕಿಲ್ಲ ಅಂತ. ಯಾಕಂದರೆ ಅಕ್ಕಿ ಹಿಟ್ಟನ್ನು ಹಾಕಿದ್ರೆ ಸ್ವಲ್ಪ ಇನ್ನೊಂಚೂರು ಕ್ರಿಸ್ಪಿ ಆಗುತ್ತೆ. ಇದನ್ನು ಪೂರ್ತಿ ಕಲಿಸ್ಕೊಂಬಿಡೋಣ. ಒಂದೇ ಡೈರೆಕ್ಷನಲ್ಲಿ ಕಲಿಸಿದಾಗ ಅದು ಹಿಟ್ಟು ಚೆನ್ನಾಗೇ ಆಗುತ್ತೆ. ನಾನು ಕೈಯಲ್ಲಿ ತೋರಿಸ್ತೀನಿ ಹೇಗೆ ಇದು ಇನ್ನು ಹದ ಬಂದಿದೆ ಅಂತ. ಈಗ ಇಷ್ಟು ದಪ್ಪದಲ್ಲಿ ನಾವು ಅದ್ದಿ ಕರೆದಾಗ ಅದು ಒಂದು ಲೇಯರ್ ಮೆಣಸಿನ ಮೇಲೆ ಅಂಟ್ಕೊಳ್ಬೇಕು. ಆ ರೀತಿಯಲ್ಲಿ ಇದನ್ನು ಮಿಶ್ರಣ ಮಾಡ್ಕೊಂಡಿದ್ದೀನಿ. ಒಂದೇ ಡೈರೆಕ್ಷನಲ್ಲಿ ಮಾಡಿದಾಗ ಒಂದು ಸ್ವಲ್ಪ ಅದು ಹಗುರ ಆಗುತ್ತೆ ಹಿಟ್ಟು. ನಾನು ಬಾಣಲಿಗೆ ಹಾಕೋಕ್ಕಿಂತ ಮುಂಚೆ ಇನ್ನೊಂದು ಸರಿ ಇದನ್ನು ಮಿಶ್ರಣ ಮಾಡ್ಕೊತೀನಿ. ಈಗ ಮೆಣಸಿನ್ಕಾಯನ್ನು ಬೀಜ ತಕ್ಕೊಂಬಿಡೋಣ. ಇದರೊಳಗಡೆ ಇರುವಂಥ ಬೀಜಗಳನ್ನು ನಾವು ಇಲ್ಲಿರುತ್ತಲ್ಲ ಇದನ್ನು ತಕ್ಕೊಂಬಿಡೋಣ. ನಾನು ಈಗಾಗಲೇ 4-5 ತೆಗೆದು ಇಟ್ಕೊಂಡಿದ್ದೀನಿ. ತೋರಿಸೋ ಸಲುವಾಗಿ ಒಂದನ್ನು ಇಟ್ಕೊಂಡಿದ್ದೀನಿ. ಈ ರೀತಿ ಎಲ್ಲವನ್ನು ಬೀಜ ತೆಗೆದು ಇಟ್ಕೊಂಡಿದ್ದೀನಿ ನಾನು. ಇದರಲ್ಲಿ ವಿಶೇಷವಾಗಿ ಬೀಜಗಳಿಲ್ಲ, ಈ ತುದಿಯಲ್ಲಿ ಇರೋದಿಲ್ಲ, ಈ ಭಾಗದಲ್ಲಿ ಬೀಜ ಇರೋದಿಲ್ಲ, ಹಾಗೆ ಹಾಕ್ಬೋದು ನಾವು. ಈಗ ಏನು ತೊಗೊಂಡಿದ್ದೀವಿ ನಾವು, ಇದಕ್ಕೆ ನಾವೊಂದು ಪುಡಿಯನ್ನು ಮಾಡಿಟ್ಕೊಂಡಿದ್ವಿ, ಜೀರಿಗೆ ಮತ್ತು ಪುಟಾಣಿಯನ್ನು ಹಾಕಿ. ಸೊ ಅದನ್ನು ನಾವು ಇದಕ್ಕೆ ಹಚ್ಕೊಳ್ಬೇಕು. ಹೀಗೆ ಪ್ರತಿಯೊಂದಕ್ಕೂ ನಾವು ಹಿಂಗೆ ಹಚ್ಕೊಳ್ಳೋಣ. ಆ ತೇವಾಂಶದಲ್ಲಿ ಅದಕ್ಕೆ ಸ್ವಲ್ಪ ಅಂಟ್ಕೊಳುತ್ತೆ. ಒಂದು 2-4-5 ನಿಮಿಷ ನಾವು ಅದನ್ನು ಬಿಟ್ಬಿಟ್ರೆ ಅದಲ್ಲೇ ಅಂಟ್ಕೊಂಡಿರುತ್ತೆ.
ಈ ಪುಡಿಯನ್ನು ಹಾಕೋದ್ರಿಂದ ಒಂದು ವಿಶೇಷವಾದ ರುಚಿ ಸಿಗುತ್ತೆ. ಇನ್ನು ನಾವು ಸಾದಾ ಒಂದು ಹಸಿಮೆಣಸನ್ನು ತೊಗೊಂಡು ಮಾಡ್ತೀವಿ ಅಂತಂದರೆ ನಮ್ಗೆ ಗೊತ್ತೇ ಇದೆ ಆ ಮೆಣಸಲ್ಲಿ ಖಾರ ಇದ್ದೇ ಇರುತ್ತೆ. ಹಾಗಾಗಿ ಮತ್ತೆ ನಾವು ಅಚ್ಚ ಖಾರದ ಪುಡಿಯನ್ನು ಇದಕ್ಕೆ ಬಳಸೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಯಾಕೆ ಇದನ್ನು ಮೆಣಸನ್ನು ತುಂಡು ಮಾಡಿ ಇದನ್ನು ಮಾಡ್ತಾಯಿದ್ದಾರೆ ಅವರು ಅಂದರೆ, ಇದು ಬಹಳ ದಪ್ಪ ಇರುತ್ತೆ, ಬೇಯೋದಿಲ್ಲ ಬೇಗ. ಅಷ್ಟು ದಪ್ಪವಾದ ಮೆಣಸಿನ ಒಳಗಡೆ ಆ ಖಾರ ನಮಗೆ ಆ ಮೆಣಸಿನ ಒಂದು ಪರಿಮಳ ಕೂಡ ಸಿಗೋದಿಲ್ಲ. ಹಾಗಾಗಿ ನಾವು ಇದನ್ನು ಈ ರೀತಿ ಕಟ್ ಮಾಡಿ ಮಾಡೋದ್ರಿಂದ ಒಳ್ಳೆಯದು. ಹಾಗಂತ ನಾವು ಸಾದಾ ಒಂದು ಹಸಿಮೆಣಸಿನ್ಕಾಯಿನಲ್ಲಿ ಮಾಡಿದ್ರೆ ಅದರ ತುದಿಯೊಂದು ಕಟ್ ಮಾಡಿದ್ರೆ ಸಾಕು. ಆ ತುದಿಯಲ್ಲಿ ಕಟ್ ಮಾಡಿ ನಾವು ಎಣ್ಣೆಗೆ ಹಾಕಿದಾಗ ಅದು ಸಿಡಿಯೋದಿಲ್ಲ ಎಣ್ಣೆಯಲ್ಲಿ. ಹಾಗಾಗಿ ಅಷ್ಟನ್ನು ನಾನು ಈ ರೀತಿ ರೆಡಿ ಮಾಡಿ ಇಟ್ಕೋತೀನಿ. ನಮಗೆ ಗೊತ್ತಿದೆ ಮಿರ್ಚಿಯನ್ನು ಬಹಳ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಇದನ್ನು ಮಾಡ್ತಾ ಇರೋದು ನಾನು ಒಂದು ಪ್ರಕಾರದ ಮಿರ್ಚಿ. ನಾವು ಕಲಸಿಟ್ಕೊಂಡಂಥ ಹಿಟ್ಟನ್ನು ನಾನು ಈಗ ಒಂದು ಲೋಟಕ್ಕೆ ಬಗ್ಗಿಸ್ಕೊತೀನಿ. ಅದ್ದು ಹಾಕಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನೀಗ ಮಾಡ್ಕೊತಾ ಇದ್ದೀನಿ. ಈಗ ನಾವು ಮಿರ್ಚಿಗೆ ಎಲ್ಲವನ್ನು ಹಚ್ಕೊಂಡಿದ್ದು ಇಲ್ಲಿದೆ. ಎಣ್ಣೆ ಕಾಯ್ತಾ ಇದೆ. ನಾನು ಅದರಿಂದ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ತೆಗೆದು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಎಣ್ಣೆ ಇನ್ನೊಂದು ಚೂರು ಕಾಯಬೇಕು. ನಾವು ಇದನ್ನು ಹೀಗೆ ತೊಗೊಂಡು ಅದ್ದಿ ಬಿಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹಿಂಗೆ ಮಾಡ್ಕೊಂಡಿದ್ದೀನಿ. ನಾಲ್ಕು ಮಾತ್ರ ನಾನು ಈ ಬಾಣಲಿ ಒಳಗಡೆ ಬಿಟ್ಟಿದ್ದೀನಿ. ತುಂಬ ಒತ್ತಾಗಿ ಹಾಕಿದ್ರೆ ಅದು ಆಡ್ಕೊಂಡು ಕರೀಲಿಕ್ಕೆ ಆಗೋಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ನೀಟಾಗಿ ಕರ್ಕೊಳ್ಳಿ ಅಂತ ನಾನು 4 ಮಾತ್ರ ಇದರಲ್ಲಿ ಹಾಕಿದ್ದೀನಿ. ಕರಿತಾ ಇದೆ ಈಗ. ಈಗ ಇಷ್ಟು ಬಣ್ಣ ಬರೋವರೆಗೆ ನಾನು ಕರ್ತಿದ್ದೀನಿ. ಹಾಗೆ ಇನ್ನೊಂದು ಟ್ರಿಪ್ಪನ್ನು ಹಾಕ್ಕೊಳ್ಳೋಣ. ಹುಡಿಯನ್ನು ಬೇಕಾದ್ರೆ ಒಂಚೂರು ಕಡಿಮೆ ಮಾಡ್ಕೊಳ್ಳಿ. ಇದು ನಾವು ಇಡೀ ಮಿರ್ಚಿಯನ್ನು ಹಾಕಿ ಮಾಡಿದಾಗ ಏನು ರೌಂಡ್ ಶೇಪ್ ಬರುತ್ತೆ ಆ ರೌಂಡ್ ಶೇಪ್ ಬರೋಲ್ಲ, ಸ್ವಲ್ಪ ಚಪ್ಪಟೆ ಆಗುತ್ತೆ, ಆದರೆ ಚೆನ್ನಾಗಿರುತ್ತೆ. ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ.
ಇದನ್ನು ಮಿಶ್ರಣ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟನ್ನು ನಾನು ಪ್ರಾರಂಭದಲ್ಲಿ ಹೇಳಲಿಲ್ಲ, ಕಲಿಸ್ತಾ ಇರಬೇಕಾದ್ರೆ ನೆನಪಾಯಿತು, ನಾನು ಅಕ್ಕಿ ಹಿಟ್ಟನ್ನು ಹಾಕಿಲ್ಲ ಅಂತ. ಯಾಕಂದರೆ ಅಕ್ಕಿ ಹಿಟ್ಟನ್ನು ಹಾಕಿದ್ರೆ ಸ್ವಲ್ಪ ಇನ್ನೊಂಚೂರು ಕ್ರಿಸ್ಪಿ ಆಗುತ್ತೆ.